ಡೇ 2 ಆಫ್ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್. ನನ್ನ ವಾಯ್ಸ್ ಚೇಂಜ್ ಆಗಿದೆ, ಹಾಗೆ ಸ್ವಲ್ಪ ಜ್ವರ ಇದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅದಾದಮೇಲೆ ಬೆಳಗ್ಗೆನೇ ಎದ್ದು ರೆಡಿ ಆದೆ. ಯಾಕಪ್ಪ ಅಂದರೆ ಸ್ಪೋರ್ಟ್ಸ್ ಡೇ ಇದೆ ನನ್ನ ಚಿಕ್ಕ ಮಗಂದು. ಸೊ ಹಾಗಾಗಿ ರೆಡಿಯಾಗಿ ಜೀರಾ ವಾಟ್ರ್ ತೊಗೊಂಡೆ. ಆ್ಯಸ್ ಯೂಶ್ವಲ್ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಇವಾಗ ನಾನು ಆ್ಯಕ್ಚುಲಿ ಡಯಟ್ನ. ಹೇಗೆ ನಾನು ಶುರುನಲ್ಲಿ ಮಾಡ್ತಿದ್ದೆ ಆ ಥರನೇ. ಸೊ ಅದಾದಮೇಲೆ ಹೊರಟ್ವಿ ಅಲ್ಲಿ. ಸೊ ಸ್ಟೇಡಿಯಮ್ಮೇ ಬುಕ್ ಮಾಡಿಬಿಟ್ಟಿದ್ರು, ಇಷ್ಟು ದೊಡ್ಡ ಸ್ಟೇಡಿಯಮ್ಮು. ಸೊ ಅಲ್ಲಿ ಹೋದರೆ ಸುಮ್ಮನೆ ಬೇರೆ ಏನಾದ್ರು ತಿನ್ನಂಗೆ ಅನಿಸುತ್ತೆ. ಹೊಟ್ಟೆ 6:30 7:45ಗೆಲ್ಲ ಅಲ್ಲಿ ಇರಬೇಕಿತ್ತು. ಸೊ ಹಾಗಾಗಿ ಅವ್ರಿಗೆಲ್ಲ ದೋಸೆ ಮಾಡಿಕೊಟ್ಟಿದ್ದೆ, ಬಟ್ ನಂಗೆ ತಿನ್ನೋಕ್ಕೆ ಟೈಮ್ ಆಗಿಲ್ಲ. ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ ತೊಗೊಂಡು ಆಮೇಲೆ ಒಂದು ಬನಾನ ತೊಗೊಂಡು. ಸೊ ಹೊಟ್ಟೆ ಏನು ಹಸಿತಿರಲಿಲ್ಲ, ಬಟ್ ತಿಂದೆ ನಾನು ಮಧ್ಯೆ ಆಲ್ರೆಡಿ ಆಗೋಗಿತ್ತು 8:30 ಹಂಗೆ ಆಗಿತ್ತು. ಸೊ ಹಾಗಾಗಿ ಅಲ್ಲೇ ಬನಾನ ತಿನ್ಕೊಂಡು ಡ್ರೈ ಫ್ರೂಟ್ ತಿನ್ಕೊಂಡು ರೆಡಿಯಾಗಿ ಹೋದೆ. ಕೂತ್ಕೊಂಡೆ. ದೋಸೆ ಒಂದು ಹಾಕೊಬೋದಾಗಿತ್ತು, ಬಟ್ ಟೈಮ್ ಆಗೋಗಿತ್ತು ಆ್ಯಕ್ಚುಲಿ. ನಾವು 7:45 ಅಲ್ಲಿ ಇರಬೇಕಿತ್ತು, ನಾವು ಹೊರಟಾಗಲೇ 7:45 ಆಗಿತ್ತು. ಸೊ ಅದರಲ್ಲೂ ಬೇರೆ ಟ್ರಾಫಿಕ್ ಬೇರೆ ಹೊರಟ್ವಿ. ಸೊ ಆ್ಯಕ್ಚುಲಿ ಜ್ವರ ಎಲ್ಲ ಬಂದುಬಿಟ್ಟಿತ್ತು. ಸೊ ಜ್ವರಗೆ ಟ್ಯಾಬ್ಲೆಟ್ ಹಾಕ್ಕೊಂಡೇ ಹೋದೆ ನಾನು. ಬಟ್ ಅಂತ ತುಂಬ ಏನು ಆಗಲ್ಲ ಅನ್ನೋ ಥರ ಏನು ಇರಲಿಲ್ಲ. ಬಟ್ ಸ್ವಲ್ಪ ಚಳಿ ಥರ ಆಗ್ತಾಯಿತ್ತು, ತಲೆನೋವಿತ್ತು, ಅದ್ರ ಜೊತೆಗೆ ಬೇರೆ ಬಿಸಿಲು ಬೇರೆ ಬೀಳ್ತಾಯಿತ್ತು. ಬಟ್ ಚಿಕ್ಕ ಮಕ್ಕಳು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಒಂದು ರೀತಿ ನಮ್ಮ ಸ್ಪೋರ್ಟ್ಸ್ ಡೇ ಎಲ್ಲ ನೆನಪಾಗೋಯ್ತು. ಸೊ ಈಗ ನನ್ನ ಮಗ ಮಾಡ್ತಿದ್ದಾನೆ, ನೆಕ್ಸ್ಟ್ ನನ್ನ ಮಗ ಮಾಡ್ತಾನೆ. ಸೊ ಮಾಡಿಬಿಟ್ಟು ಹೋದ ಸಮ್ಮರ್ ಸಾಲ್ಟು. ಸೊ ಇದು ಜೂಡೋದಲ್ಲಿದ್ದಾನೆ. ಸೊ ಅವನು ಕರಾಟೆನಲ್ಲಿ. ಸೊ ಇದು ಕರಾಟೆನೇ ಮಾಡ್ತಾನೆ. ಸೊ ಮನೆಯಲ್ಲೂ ಕೂಡ ಕರಾಟೆ ಇರೋದ್ರಿಂದ ಸೊ ಕರಾಟೆನೇ ಅಲ್ಲಿನೂ ಚಾಯ್ಸ್ ಮಾಡಿದ್ದಾರೆ. ಸ್ಪೋರ್ಟ್ಸ್ ಸ್ಕೂಲಲ್ಲಿ ಏನು ಸ್ಕೂಲಲ್ಲಿ ಮಾಡಿಸಲ್ಲ, ಸುಮ್ಮನೆ ವೀಕ್ಲಿ 1 hour 2 hour ಮಾಡಿಸ್ತಾರೆ ಅಷ್ಟೇ. ಸೊ ಅದಕ್ಕೆ ದುಡ್ಡು ತೊಗೊತಾರೆ ಅಷ್ಟೇ. ಆ್ಯಕ್ಟಿವಿಟಿ ಬೇಕಲ್ಲ ಮಕ್ಕಳಿಗೆ, ಹಾಗಾಗಿ ಹಾಕಲೇಬೇಕಾಗತ್ತೆ. ಅದಾದಮೇಲೆ ಸ್ಕೇಟಿಂಗ್ ತುಂಬ ಚೆನ್ನಾಗಿತ್ತು. ಸ್ಕೇಟಿಂಗ್ ತುಂಬ ಮಜಾ ಬಂತು ನೋಡಿ. ಸೊ ಅದ್ರ ಮೇಲೆ ನಿಂತ್ಕೊಂಡು ನಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಾರಲ್ಲ ಮಕ್ಕಳು, ಎಷ್ಟು ಚೆಂದ ಅಲ್ಲ. ಸೊ ಇಟ್ಸ್ ಅ ಸ್ಕಿಲ್. ಆ ಸ್ಕಿಲ್ ನಮಗೆ ಎಲ್ರಿಗೂ ಬರಲ್ಲ. ಸ್ಕಿಲ್ ಇಸ್ ಯೂನಿಕ್. ಎಲ್ರಿಗೂ ಒಂದು ಸ್ಕಿಲ್ ಬರುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ನನ್ನ ಮಗನಿಗೆ ಚಿಕ್ಕ ಮಗನಿಗೆ ಹಾಕಿದ್ವಿ ಶುರುನಲ್ಲಿ, ಯಾಕೋ ಬೇಡ ಮಕ್ಕಳು ಹೆಂಗೆ ಓಡ್ತಾರೆ. ಸೊ ಕನ್ನಡ ಮಾತಾಡ್ತಾರೆ. ಶಿವಮೊಗ್ಗ ಎರಡು ಕಡೆ ಇರ್ತಾರೆ. ಅವ್ರ ಜೊತೆ ಮಾತಾಡ್ಕೊಂಡು ಕೂಡಿದೆ. ಸೊ ಊಟ ಬಡಿಸಿದ್ದು ಆರೆಂಜ್ ಇತ್ತು, ಆರೆಂಜಿಗೆ ತಿಂದು. ಸೊ ರನ್ನಿಂಗ್ ರೇಸ್ ಇತ್ತು. ಏನು ಸುಮ್ಮನೆ ರನ್ನಿಂಗ್ ರೇಸ್ ಡೈಲಿ ಪ್ರಾಕ್ಟೀಸ್ ಮಾಡಿಸಿರಲ್ಲ, ಸುಮ್ಮನೆ ಓಡಿಸ್ತಾ ಆನ್ ದ ಸ್ಪಾಟ್ ಓಡಿಸ್ತಾರೆ ಅಷ್ಟೇ. ಲೈಕ್ ಮಾಡಲೇಬೇಕು ಅಂತ ಏನಿಲ್ಲ. ಅದಾದಮೇಲೆ ಅಲ್ಲಿ ಕೊಟ್ಟಿದ್ರು ಅವ್ರಿಗೆ ಬಾಕ್ಸ್, ಸ್ಕೂಲಲ್ಲೇ ಮಾಡಿಸ್ಕೊಂಡು ಬಂದಿರೋ. ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸೊ ತಲೆನೋವು, ಯಾಕೋ ಗಂಟಲು ಎಲ್ಲ ಕಡಿತಾ ಇದೆ, ನೆಗಡಿ ಆಗ್ತಾಯಿದೆ, ತಲೆನೋವು. ಸೊ ಮನೆಗೆ ಹೋಗ್ಬೇಕು, ವೆಯ್ಟ್ ಮಾಡ್ತಾಯಿದ್ದೀನಿ ನಮ್ಮ ಮನೆಗೆ ಬರಲಿ ಅಂತ. ಬಟ್ ಟಯರ್ಡ್, ಎಷ್ಟು ಟಯರ್ಡ್, ತಲೆನೋವು ಇದ್ದಾವೆ, ಗಂಟ್ಲೆಲ್ಲ ಕಟ್ತಾ. ಬಿಡಮ್ಮ ಚಿನ್ನ, ಹಂಗೆ ಮಾಡಬೇಡ, ಮೊದಲೇ ಆಗ್ತೀವಿ. ಹೋಗಿ ಮಲ್ಕೊಬಿಡ್ಬೇಕು ಅನ್ನಿಸ್ತಾ ಇದೆ. ಕೂದಲು ಬಿಡು. ಡೋಕ್ಲಾ ಇತ್ತು, ಒಂದು ಹಾಫ್ ತಿಂದು ಒಂದು ಸಣ್ಣ ಪೀಸ್ ಇತ್ತು, ಅದು ನಾನು ಕೊಟ್ಟು ಹಾಫ್ಲ. ಅದೇನು ಡೋಕ್ಲಾ ಅಂದರೆ ಇಟ್ಸ್ ಸ್ಟೀಮ್ ಮಾಡಿರೋವಂಥದ್ದು, ಇಡ್ಲಿ ಥರ ಅಷ್ಟೇ ಅಂದರೆ. ಬಟ್ ಅದು ಬೇಸಿನ ಪ್ರೋಟೀನ್ ಇರುವಂಥದ್ದು. ಅದಾದಮೇಲೆ 2:30 ಆಗೋಯ್ತು ನಾವು ಮನೆಗೆ ಹೋಗೋಷ್ಟರಲ್ಲಿ. ಸೊ ಇನ್ನೇನು ಊಟ ಒಣ್ಣೆಲಿ ಮಾಡ್ಕೊಂಡು ತಿನ್ನೋಕ್ಕಾಗೋದಿಲ್ಲ. ಸೊ ಹೊರಗಡೆ ಹೆಲ್ದಿ ಥಾಲಿನೇ ತೊಗೊಂಡೆ. ಒಂದು ಚಪಾತಿ, ರೈಸು, ಆಮೇಲೆ ಪಲ್ಯ, ವೆಜಿಟೇಬಲ್, ಆಮೇಲೆ ಬಜ್ಜಿ ಇತ್ತು, 2 ಬಜ್ಜಿನೂ ತಿಂದೆ ನಾನು. ಬಟ್ ಲೈಟಾಗಿ ತೊಗೊಂಡೆ, ಏನು ಜಾಸ್ತಿ ತೊಗೊಂಡಿಲ್ಲ. ಆಮೇಲೆ ಸಲಾಡು ಆ್ಯಸ್ ಯೂಶುವಲ್ ಅದೇ ಥರ ಇತ್ತು. ಸೊ ತಿಂದೆ. ಬಟ್ ಹೋಗೋಷ್ಟರಲ್ಲಿ ಅಷ್ಟರಲ್ಲಿ ಆಲೇ ಹೆವಿ ತಲೆನೋವು ಆಗೋಯ್ತು. ಆಮೇಲೆ ಚಳಿ ಥರ ಆಗ್ತಾಯಿತ್ತು. ಸೊ ಮನೆಗೆ ಹೋಗಿ ಇಲ್ಲ ಆಗೋದಿಲ್ಲ ಇನ್ನು ಅಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡೆ. ಟ್ಯಾಬ್ಲೆಟ್ ತೊಗೊಂಡು ನಾನು ಯೂಶ್ವಲಿ ಟ್ಯಾಬ್ಲೆಟ್ನ ಅವಾಯ್ಡ್ ಮಾಡ್ತೀನಿ ನಾನು. ಸೊ ಆಗೋದಿಲ್ಲ ಅಂದರೆ ಮಾತ್ರನೇ ತೊಗೊಳ್ಳೋದು, ಅದರ್ವೈಸ್ ನಾನು ಕೆಲಸನೂ ನಿಲ್ಲಿಸಲ್ಲ, ಆಮೇಲೆ ಏನೂ ನಿಲ್ಲಿಸಲ್ಲ. ಅದಾದಮೇಲೆ ಮಲಗಿದ್ದಾದ್ಮೇಲೆ ಸ್ಟೀಮ್ ತೊಗೊಂಡ್ರೆ ಬೇಗ, ಯಾರಿಗೆ ಜ್ವರ ಏನಿರುತ್ತೆ ನೀವು ಅನ್ಕೋಬೇಡಿ ನಂಗೆ ನೆಗಡಿ ಆಗಿದ್ದರೆ ಮಾತ್ರ ಸ್ಟೀಮ್ ತೊಗೋಬೇಕು ಅಂತ, ಹಂಗಲ್ಲ. ಸ್ಟೀಮ್ ತೊಗೊಂಡು ನೋಡಿ, ಯು ವಿಲ್ ಸಿ ಚೇಂಜಸ್. ನಿಮ್ಗಳು ಒಳಗಡೆ ಕಫ ಕಟ್ಕೊಂಡಿದ್ರೂ ಜ್ವರ ಬರುತ್ತೆ. ಸೊ ಆಗ ತೊಗೊಂಡ್ಮೇಲೆ ಸ್ವಲ್ಪ ಆರಾಮ ಅನ್ನಿಸ್ತು. ಬಟ್ ಇದೆ, ಫೀವರ್ ಇದೆ, ಜ್ವರ ಇದೆ. ಆಮೇಲೆ ಬಟ್ ನಾನು ಆಗಿಲ್ಲ ಅಂದ್ರೆ ಮಾತ್ರ ಮಲಗ್ತೀನಿ. ಅದಾದಮೇಲೆ ಜಿಮ್ಗೆ ಹೋಗಲಿಲ್ಲ ಇವತ್ತು. ಜಿಮ್ಗೆ ಹೋಗೋಕ್ಕಾಗಲಿಲ್ಲ, ತಲೆನೋವು ಇತ್ತು ಆ್ಯಕ್ಚುಲಿ ನನಗೆ. ತಲೆ ಭಾರ ಥರ ಕಟ್ಕೊಂಡಿರಬೇಕು. ಅದಾದಮೇಲೆ ಆ್ಯಪಲ್ ಕಟ್ ಮಾಡ್ಕೊಂಡು ತಿಂದೆ.
ಸೊ ಅದಾದಮೇಲೆ ರಾತ್ರಿ ಎಲ್ಲ ಇನ್ನೇನು ತಿನ್ನಲಿಲ್ಲ. ಬಟ್ ಒಂದು ಪೀಸ್ ಬ್ರೆಡ್ ತಿಂದೆ ನಾನು. ಅದು ಶೂಟ್ ಮಾಡೋಕ್ಕಾಗಲಿಲ್ಲ, ಇಷ್ಟೊಂದು ಇದರಲ್ಲಿ ಎಲ್ಲಿ ಶೂಟ್ ಮಾಡಲಿ ಅಲ್ವಾ. ಸೊ ಅದಾದಮೇಲೆ ರಾತ್ರಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡೆ. ಸೊ ಈ ಟೈಮಲ್ಲೇ ಕೆಲಸದವರು ಬೇರೆ ಇಲ್ಲ, ನಾಳೆನೂ ಇಲ್ಲ. ಸೊ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಹೀಗಿತ್ತು ನನ್ನ ಇವತ್ತಿನ ದಿನ. ಸೊ ದಯವಿಟ್ಟು ಇಷ್ಟ ಆದರೆ ಲೈಕು ಕಮೆಂಟು ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋಲಿ.